ವೆಲ್ಕಮ್ ಮಾಡಿದ್ರು. ಆದ್ರೆ ಒಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಹೊಂಬಾಳೆ ಫಿಲ್ಮ್ಸ್ ಅವರು ಅದ್ರ ವಿರುದ್ಧ ಕೋರ್ಟ್ಗೆ ಹೋಗ್ತಾರೆ ಅನ್ನೋದು. ಅದು ಏನಾದರೂ ರೆಸ್ಪಾನ್ಸ್ ಕೊಡ್ಬೋದಾ ನೀವು? ನೀವು ಕೇಳಿದ್ದು ಕೊಡಬಹುದು, ಬಟ್ ಈಗ ಫೋಕಸ್ ಅಂತರ ಚಿತ್ರದ ಮೇಲೆ ಹೋಗ್ಬಿಡೋಣ. ನಿಮಗೆ ಖಂಡಿತ ಇದ್ರ ಬಗ್ಗೆ ನಾನು ತುಂಬ ಚರ್ಚೆ ಮಾಡಬೇಕು ಅನ್ನೋದು ನನಗೂ ಆಸೆ ಇದೆ ಇದ್ರ ಬಗ್ಗೆ. ಬಟ್ ಈ ದಿನ ಬೇಡ ಅಂತ ಅಂದ್ಕೊಂಡಿದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡಿ. ಈಗ ಕಾಂತಾರ ಚಿತ್ರದ ಬಗ್ಗೆನೇ ಮಾತಾಡೋಣ. ಈಗ ರಿಲೀಸ್ ಸಂಬಂಧಪಟ್ಟ ಹಾಗೆ ಹೇಗೆ ಪ್ಲಾನ್, ಮತ್ತೆ ಇದು ಫಸ್ಟ್ ಪ್ರೆಸ್ ಮೀಟು, ಇನ್ನು ಕೇವಲ ಒಂದು 12-13 ದಿನ ಮಾತ್ರ ಇರೋದು ರಿಲೀಸ್ಗೆ. ಪ್ರಮೋಷನಲ್ ಪ್ಲಾನ್ ಹೇಗಿದೆ ಸರ್? ಸರ್, ಇವತ್ತು ಟ್ರೈಲರ್ ಲಾಂಚ್ ಆಗಿದೆ. ಟೋಟಲ್ ಇಂಡಿಯಾದಲ್ಲಿ ಒಂದು 6,000ರಿಂದ 6,500 ಸ್ಕ್ರೀನ್ಸ್ನ ಡೇ ಒಂದಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. 6,500ರಿಂದ 7,000 ಆಗ್ಬೋದು. ಎಂಟೈರ್ ಇಂಡಿಯಾದಲ್ಲಿ 7,000 ಸ್ಕ್ರೀನ್ ಅಂತ ಅಂದ್ಕೋಬೋದು. ಮತ್ತು ಓವರ್ಸೀಸಲ್ಲಿ ಇನ್ನೂ ಸ್ಕ್ರೀನ್ ಲೆಕ್ಕ ಅದು ಕೌಂಟು ಬರಲ್ಲ, ಅದು ಶೋ ಲೆಕ್ಕ ಬರುತ್ತೆ. ಅರೌಂಡ್ 30 ಕಂಟ್ರಿಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಸೇಮ್ ಟೈಮ್ ಒಂದು ಹೊಸದಾಗಿ ಹೇಳಬೇಕು ಅಂದರೆ ಮೆಕ್ಸಿಕೋ ಅಂದರೆ ಮೆಕ್ಸಿಕೋ ಆ್ಯಂಡ್ ಕೊಲಂಬಿಯಾ ಆ್ಯಂಡ್ ಸೌತ್ ಅಮೆರಿಕಾ ಅಲ್ಲೊಂದು ಈ ಸಲ ಚಾನ್ಸ್ ತೊಗೋಬೇಕು ಅಂತ ಮನಸ್ಸು ಮಾಡಿದ್ದೀವಿ. ಸ್ಪ್ಯಾನಿಷಲ್ಲಿ ಡಬ್ಬ ಆಗ್ತಾ ಇದೆ. ಇನ್ನೊಂದು 2-3 ಡೇಸಲ್ಲಿ ಸ್ಪ್ಯಾನಿಷಲ್ಲೂ ಕಂಪ್ಲೀಟ್ ಆದರೆ ಸೌತ್ ಅಮೆರಿಕಾದಲ್ಲೂ ಈ ಸಲ ಫಸ್ಟ್ ಟೈಮ್ ಇಂಡಿಯನ್ ಫಿಲಿಮ್ ಸ್ಪ್ಯಾನಿಷಲ್ಲಿ ರಿಲೀಸ್ ಮಾಡಬೇಕು ಅಂತ ಸರ್, ಇಲ್ಲಿ ಮೊದಲನೇ ಕಾರ್ಯಕ್ರಮ ಆಯಿತು. ನೆಕ್ಸ್ಟ್ ಬೇರೆ ಬೇರೆ ಸಿಟಿಗಳಿಗೆ ಹೋಗೋದು, ಅದಕ್ಕೆ ಸಂಬಂಧ 27th ಸ್ಟಾರ್ಟ್ ಮಾಡ್ತಾರೆ. 26th ತುಂಬ ಟೈಟ್ ಶೆಡ್ಯೂಲ್ ಇದೆ. ಯಾಕಂದರೆ ರಿಷಬೇ ಆ್ಯಕ್ಟಿಂಗ್ ಮತ್ತು ಡೈರೆಕ್ಷನ್ ಆಗೋದ್ರಿಂದ ರಿಷಬು ಬಿಟ್ಟು ಹೋಗೋಗ್ತಾ ಇಲ್ಲ. ರಿಷಬೇ ಹೋಗ್ಬೇಕಾಗೋದ್ರಿಂದ 27th ಸ್ಟಾರ್ಟ್ ಮಾಡ್ತಾರೆ. ಫಸ್ಟು ಕೊಚ್ಚಿ, ಸೆಕೆಂಡ್ ಆಫ್ ಚೆನ್ನೈ, 28th ಹೈದ್ರಾಬಾದ್, 29th and 30th ನಾರ್ತ್ ಇಂಡಿಯಾ, ಈ ಥರ ಪ್ಲಾನ್ ಮಾಡಿದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.